ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ದೀಪಾ ಚಿದಾನಂದ್ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ವಿಶೇಷ ಏನಂದರೆ, ಇವತ್ತು ಮಂಗಳೂರು ಸ್ಪೆಷಲ್ ಗೋಳಿ ಬಜ್ಜಿ ಹೇಗೆ ಮಾಡೋದಂತ ನೋಡೋಣ. ಮೊದಲು ನಾನಿಲ್ಲಿ 2 ಬಟ್ಲಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಯಾವ ಅಳತೆಯಲ್ಲಿ ಮೈದಾ ಹಿಟ್ಟು ತೊಗೋತೀವಿ ನೀವು ಅದೇ ಅಳತೆಯಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ತೊಗೋಬೇಕು. ಈಗ 2 ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ಕೊಳ್ಳಿ. ನೆಕ್ಸ್ಟ್ ಬರೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ಬರುತ್ತೆ. ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, 2 ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅಷ್ಟು ಖಾರ ಇರೋದಲ್ಲ, ಮೈಲ್ಡಾಗಿ ಖಾರ ಇರೋದು. ಈಗ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಈಗ ಯಾವ ಬಟ್ಲಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೆ ಅದೇ ಬಟ್ಲಲ್ಲಿ ಮೊಸರನ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ನೀವು ಅದಕ್ಕೆ ಈರುಳ್ಳಿನೂ ಸೇರಿಸ್ಕೋಬೋದು, ಬಟ್ ನಮ್ಮ ಮನೇಲಿ ಯಾರೂ ಈರುಳ್ಳಿ ಇಷ್ಟಪಡಲ್ಲ ಅಂತ ನಾನು ಈರುಳ್ಳಿ ಹಾಕ್ಕೊಂಡಿಲ್ಲ. ಸ್ವಲ್ಪ 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಮಾತ್ರ ಟೇಸ್ಟಿಗೆ ಹಾಕ್ಕೋಬೇಕು. ಹಾಗೆ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಕಲಿಸ್ಕೊಳ್ತಾ ಇದ್ದೀನಿ. ನಾನು ಹಾಕ್ತಿರೋ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ತಿದೆ ಕಮೆಂಟ್ ಮಾಡಿ. ನಿಮ್ಗೆ ಯಾವ ರೆಸಿಪಿ ಬೇಕಂತಲೂ ಕಮೆಂಟ್ ಮಾಡಿ ಹೇಳ್ಕೊಡ್ತೀನಿ. ನೋಡಿ, ಈ ರೀತಿ ಕಲಿಸ್ತಾ ಸ್ವಲ್ಪ ಮೈದಾ ಜಿಗಿಟಾಗಿರೋದ್ರಿಂದ ಕಲಿಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮೈದಾನೇ ಯೂಸ್ ಮಾಡ್ಕೊಳ್ಬೇಕು ಈ ಬಜ್ಜಿಗೆ. ನೋಡಿ, ಗಂಟು ಇರಬಾರ್ದು. ಎಲ್ಲ ಗಂಟನ್ನ ಸ್ಮ್ಯಾಶ್ ಮಾಡ್ಕೊಂಡು ತೆಗೆದು ಕಲಿಸ್ಕೊಳ್ಬೇಕು. ನೋಡಿ, ಯಾರೆಲ್ಲ ಮಂಗಳೂರು ವಿಸಿಟ್ ಮಾಡಿದಾಗ ಗೋಳಿ ಬಜ್ಜಿ ತಿಂದಿದ್ದೀರಾ, ಯಾರೆಲ್ಲ ಇಷ್ಟಪಟ್ಟಿದ್ದೀರಾ ಕಮೆಂಟ್ ಮಾಡಿ. ನೋಡಿ, ನೀರು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ತಾರೆ. ಒಂದೇ ಸಾರಿ ನೀರು ಜಾಸ್ತಿ ಹಾಕ್ಕೊಂಡ್ರೆ ಕಲಿಸ್ಕೊಳ್ಳೋಕ್ಕೆ ಚೆನ್ನಾಗಿ ಬರಲ್ಲ, ಹದ ಬರಲ್ಲ. ನೋಡಿ, ಬಜ್ಜಿ ಕನ್ಸಿಸ್ಟೆನ್ಸಿ ಬರೋ ಥರ ಕಲಿಸ್ಕೊಳ್ಬೇಕು. ನೋಡಿ, ಇದನ್ನ ಸ್ವಲ್ಪ ನಾವು ರುಬ್ಬೋ ಥರ ಕೈಲೇ ಮಾಡಬೇಕು, ಏಕೆಂದರೆ ಸ್ವಲ್ಪ ಉಬ್ಬಿ ಬರೋಂಗೆ ಮಾಡಬೇಕಿದು ಹಿಟ್ಟು. ಮೇಲೆ ಕೈ ಎತ್ತಿದ್ರೆ ಕೆಳಗೆ ನುಣ್ಣಗೆ ಬೀಳಬೇಕು. ನೋಡಿ, ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ ನೋಡಿ ನೋಡಿ, ಈಗ ಬಜ್ಜಿ ಹಿಟ್ಟಿಗೆ ಅದಕ್ಕೆ ಬಂದಿದೆ. ಟೇಸ್ಟ್ ನೋಡ್ತಾ ಇದ್ದೀನಿ ಹಿಟ್ಟು ಅಂದರೆ ಎಲ್ಲ ಕರೆಕ್ಟಾಗಿದೆ ಇಲ್ಲವೋ ಅಂತ. ಇದನ್ನು ನಾವು ಒಂದು ½ ಆನ್ ಅವರಿಂದ 1 ಅವರ್ ಎಣ್ಣೆಲಿ ಬಿಡಬೇಕು. ನೀವೇನಾದರೂ ನಾಳೆ ಮಾರ್ನಿಂಗ್ ಮಾಡೋರಿದ್ರು ನೈಟ್ ಕಲಸಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಉಬ್ಬಿ. ಈಗ ಇದ್ರ ಜೊತೆ ಕಾಂಬಿನೇಷನಾಗಿ ಕೊಬ್ಬರಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ, ತೆಂಗಿನಕಾಯಿ ಕೊಬ್ಬರಿ ಚಟ್ನಿನ. ನೋಡಿ, ಈಗ ಕೊಬ್ಬರಿ ಕಟ್ ಮಾಡಿಕೊಂಡು, ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, ಬೆಳ್ಳುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ, ತೆಳ್ಳಗಾದರೆ ಚೆನ್ನಾಗಿರಲ್ಲ ಅಂತ. ನೋಡಿ, ನಾವು ಹಿಟ್ಟು ಉಬ್ಬಲ್ಲಿ ಬಿಡಬೇಕು. ನಾವು ನೈಟ್ ರೆಡಿ ಮಾಡಿಟ್ಕೊಂಡು ಮಾರ್ನಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ನಾವು ಮಾಡ್ಕೋಬೋದು, ನಮ್ಗೆ ಈಗ ಬೇಕಂತ ಒಂದು ½ ಆನ್ ಅವರ್ ನೆನೆಸಿಟ್ರೆ ಸಾಕು. ಆಗಲೇ ಮಾಡೋರು ಆಗಲೇ ಮಾಡ್ಕೋಬೋದು. ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಅಂತ, ಎಷ್ಟು ನೆನೆಯುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಹಿಟ್ಟೀಗ ಈ ರೀತಿಯಾಗಿದೆ, ನೆನೆದು ಚೆನ್ನಾಗಾಗಿದೆ. ನೋಡಿ, ಪ್ಯಾಟರ್ನ್ ಹೇಗಾಗಿದೆ. ಈಗ ಬಜ್ಜಿ ಕರ್ಕೊಳ್ತಾ ಇದ್ದೀನಿ. ಹಿಂಗೆಲ್ಲ ಫ್ರೈ ಮಾಡ್ಕೊಳ್ತೀನಿ. ಡೀಪ್ ಫ್ರೈ ಮಾಡಬೇಕು. ಮೈದಾ ಹಿಟ್ಟು ಜಲ್ದಿ ಫ್ರೈ ಆಗೋದಿಲ್ಲ. ಸೊ ಸ್ವಲ್ಪ ಬಿಟ್ಟು ಕೆಂಪು ಬಣ್ಣಕ್ಕೆ ಬರೋ ಥರ ಕರ್ಕೋಬೇಕು. ನೋಡಿ, ಬಿಡ್ತಾಯಿದ್ದೀನಿ. ನೋಡಿ,
ಮೀಡಿಯಮ್ ಫ್ಲೇಮ್ ಇಟ್ಟಲ್ಲಿ ಬೇಯಿಸ್ಬೇಕು. ಹೈ ಫ್ಲೇಮ್ ಇಟ್ಟರೆ ಜಲ್ದಿ ಕರ್ದಂಗೆ ಆಗುತ್ತೆ, ಬಟ್ ಒಳಗೆಲ್ಲ ಕರ್ದಿರೋಲ್ಲ. ಇಟ್ಟರೆ ಬಜ್ಜಿ ಚೆನ್ನಾಗಿ ಕರೆದು ಚೆನ್ನಾಗಿ ಫ್ರೈ ಆದರೆ ಒಳಗೆಲ್ಲ ಬೇಯ್ದಿರ್ತೀವಿ. ನೋಡಿ ಬಿಡ್ತಾಯಿದ್ದೀನಿ ಒಂದೊಂದಾಗಿ. ಇವು ಹಾಕಿದ ಕೂಡಲೇ ಕೆಳಗೆ ಅಂಟ್ಕೊಂಡಾಗುತ್ತೆ. ಆಮೇಲೆ ಫ್ರೈ ಆಗ್ತಾ 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 ತಾವೇ ಮೇಲೆ ಬಂದು ತೇಲ್ತಾ ಇರ್ತವೆ. ನೋಡಿ ಹೇಗೆ ಫ್ರೈ ಆಗ್ತಾಯಿದೆ. ಪ್ಲೀಸ್ ವಿಡಿಯೋ ಎಂಡ್ ತನಕ ನೋಡಿ. ನೋಡಿ ಹೇಗೆ ಫ್ರೈ ಆಗ್ತಾಯಿದೆ. ಸ್ವಲ್ಪ ಅಂಟ್ಕೊಂಡಂಗೆ ಆಗಿರುತ್ತೆ, ನಾವು ಬಿಡಿಸ್ಕೋಬೇಕು. ಫ್ರೈ ಆಗುವಾಗ ತಾವೇ ಬಿಟ್ಕೊಳ್ಳುತ್ತೆ, ಬಟ್ ನಾವು ಸ್ವಲ್ಪ ಸ್ಪೂನ್ಲಿ ಬಿಡಿಸ್ಕೋಬೇಕು. ಸ್ವಲ್ಪ ಲೈಟಾಗಿ ಕೆಂಪು ಬಣ್ಣಕ್ಕೆ ಬಂದರೆ ಸಾಕು. ಕೆಂಪಂದ್ರೆ ಕೆಂಪಲ್ಲ, ಸ್ವಲ್ಪ ಕೇಸರಿ ಬಣ್ಣಕ್ಕೆ. ಬಜ್ಜಿ ಫ್ರೈ ಮಾಡೋದು ಗೊತ್ತೇ ಇರುತ್ತಲ್ಲ, ಆ ರೀತಿ ಬಂದರೆ ಸಾಕು. ನೋಡಿ ಎಷ್ಟು ಕಲರ್ ಹೇಗೆ ಚೇಂಜ್ ಆಗ್ತಾಯಿದೆ. ನೋಡಿ ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ಬಿಟ್ಕೊಂಡಿದ್ದೆ ನಾನು ಬಜ್ಜಿನ. ನೋಡಿ ಈ ಥರ ಕಾಣ್ತಾಯಿತ್ತು. ನೋಡಿ ಈ ಥರ ಬಂದಿತ್ತು ಬಜ್ಜಿ. ಸ್ವಲ್ಪ ಶೇಪ್ ಔಟ್ ಆಗಿತ್ತು. ನೋಡಿ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಮುಂದೆ ಬರೋ ವಿಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್.